ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಮ್ಮ ಅಮ್ಮವರು ಹೋಳಿ ಹುಣ್ಣಿಮೆ ಹಬ್ಬ ಮಾಡ್ತಾರೆ. ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಗೊತ್ತಲ್ಲ, ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಸೊ ಆ ದೇವ್ರಿಗೆ ನಡ್ಕೊಳ್ಳೋದು ನಮ್ಮ ಅಮ್ಮವ್ರ ಮನೆ ದೇವರು ನರಸಿಂಹಸ್ವಾಮಿ. ಹಾಗಾಗಿ ಇವತ್ತು ಹಬ್ಬ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡೋರು. ನಾವು ಚಿಕ್ಕಂದ್ಲಕ್ಕಿಲ್ಗೂ ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ತಾರೆ ಅಂತ. ಈ ವರ್ಷದಿಂದ ಸುಮ್ಮನೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇಲ್ಲಿ ಮನೆಯಲ್ಲಿ ಪ್ರಸಾದ ಎಲ್ಲ ಮಾಡಿ ಅಲ್ಲಿ ಪ್ರಸಾದ ತಂದು ಹಂಚ್ಬಿಟ್ಟು ಈ ರೀತಿ ಪೂಜೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಈ ವರ್ಷದಿಂದ ಆ ರೀತಿ ಡಿಸೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ಇವತ್ತು ಪೂಜೆ ಎಲ್ಲ ಮಾಡಿದ್ದಾರೆ. ಆಗ್ಲೇ ಮನೆಯಲ್ಲಿ ಫೋಟೋ ಪೂಜೆ ಎಲ್ಲ ಮಾಡಿದ್ದಾರೆ. ಈಗ ಊಟ ಮಾಡಿ ಬನ್ನಿ ಅಂತ ನಮ್ಮನ್ನು ಕರೆದ್ರು. ನಾವು ಹೋಗ್ಬಿಟ್ಟು ಪೂಜೆ ಮಾಡಿ ಊಟ ಮಾಡಿ ಬರಬೇಕು ಇವತ್ತು. ಸೊ ಇವತ್ತು ನಮ್ಮ ಅಮ್ಮವ್ರ ಮನೆಯಲ್ಲೇ ಊಟ ಅಂತಂದು ಹೇಳ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿ ಹಬ್ಬದ್ದು, ಹೋಳಿ ಹುಣ್ಣಿಮೆ ಹಬ್ಬದ್ದು ಊಟ ಅಲ್ಲೇ. ಹಾಗೆ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಹಾಗೆ ತುಂಬ ಜನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಿನ್ನೆ ಬೆಂಗಳೂರಿಗೆ ಹೋಗಿದ್ವಿ ಅಂತಂದು ಹೇಳ್ಬಿಟ್ಟು ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ನಲ್ಲ. ಸೊ ಮನೆ ನೋಡೋದಕ್ಕೆ ಅಂತ ಬೆಂಗಳೂರಿಗೆ ಹೋಗಿದ್ದೀವಿ ಅಂತ. ಅದರಲ್ಲಿ ನಾನು ವೇರ್ ಮಾಡಿರುವಂಥ ಟಾಪ್ ಲಿಂಕು ತುಂಬ ಜನ ಕೇಳಿದ್ದೀರಾ. ಸೊ ಅದು ಕ್ವಾಲಿಟಿ ನಿಜವಾಗ್ಲೂ ಚೆನ್ನಾಗಿಲ್ಲ, ಇಲ್ಲಾಂದರೆ ಕೊಡ್ತಾ ಇದ್ದೆ. ಅದು ಹೆಂಗೆ ಅಂದರೆ ಫುಲ್ ಒಂಥರ ಥ್ರೆಡ್ ಥರ ಬಂದಿದೆ. ಅದು ಹೆಂಗೆ ಫುಲ್ಲು ಒಂದೊಂದು ಲೇಯರೇ ಎದ್ದೆದ್ದು ಹೋಗ್ತಾ ಇದೆ. ನಾನು ಅದನ್ನು ಏನು ಮಾಡಿ ಲಾಕ್ ಮಾಡೋಕ್ಕೂ ಬರಲ್ಲ. ಸೊ ಕ್ವಾಲಿಟಿನೂ ಚೆನ್ನಾಗಿಲ್ಲ, ಮತ್ತು ಈ ಸ್ಲೀವ್ ಇಲ್ಲಿಂದ ಇಲ್ಲಿಗೆ ಫಿಟ್ಟಿಂಗ್ ಚೆನ್ನಾಗಿಲ್ಲ. ಸೊ ಅದೊಂಥರ ಇದು ಮುಂದ್ಗಡೆದೆಲ್ಲ ಉದ್ದ ಬರುತ್ತೆ, ಈ ಬ್ಯಾಕ್ ಸೈಡ್ದೆಲ್ಲ ಹಿಂದೆ ಹೋಗುತ್ತೆ. ಆ ಥರ ಏನಂದರೆ ನಾನು ಸ್ವಲ್ಪ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂತೀನಿ. ಹಾಗೆ ಕ್ಲಾತ್ ನಿಜವಾಗ್ಲೂ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಾನು ಕೊಡ್ತಾ ಇಲ್ಲ ಲಿಂಕು. ತುಂಬ ಜನ ಕೇಳಿದ್ರಿ ನನ್ನ ಫೇವ್ರೇಟ್ ಟಾಪ್ ಇದು, ಕೊಡಿ ಲಿಂಕ್ ಕೊಡಿ ಅಂತ. ಸುಮ್ಮನೆ ವೀಡಿಯೋಗೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಷ್ಟೇ, ಅದು ರಿಯಲಿ ನೋಡಿದ್ರೆ ನಿಜವಾಗ್ಲೂ ಚೆನ್ನಾಗಿಲ್ಲ. ನಾನು ಇರಲಿ ಅಂತಂದು ಹೇಳ್ಬಿಟ್ಟು ಇನ್ನು ಜರ್ನಿ ಟೈಮಲ್ಲಿ ಹೆಂಗೋ ಇರಲಿ ಟೂ ವೀಲರಲ್ಲಿ ಹೋಗೋದು ಅಂತ ಹಾಕ್ಕೊಂಡು ಹೋಗಿದ್ದಷ್ಟೇ. ಅದಕ್ಕೋಸ್ಕರ ಇರೋದು ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಈ ಚೆನ್ನಾಗಿರೋವೆಲ್ಲ ನಾನು ಕೊಡ್ತೀನಲ್ಲ ಆರಾಮಾಗಿ. ಮೊನ್ನೆ ಬ್ಲ್ಯಾಕ್ ಸ್ಯಾರಿ ಲಿಂಕ್ ಎಲ್ಲ ಕೊಟ್ಟೆ. ಹಾಗೆ ಇನ್ನೂ ತುಂಬ ಇದ್ದಾವೆ ಚೆನ್ನಾಗಿರೋ ಸ್ಯಾರೀಸು ಶೇರ್ ಮಾಡ್ಕೊಳ್ಳೋವು ಇದ್ದಾವೆ, ಇನ್ನೊಂದು 2-3. ಅವನ್ನು ತಪ್ಪದೆ ಒಂದೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಯಾರಿನ ಶೇರ್ ಮಾಡ್ಕೊತೀನಿ. ನೋಡಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಅವ್ರದ್ದು ನಾನು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಇದೆಲ್ಲ ತರಿಸಿರೋದು. ಜೆನ್ಯೂನ್ ಪೇಜ್ ಆಗಿರುತ್ತೆ ಅವ್ರದ್ದು, ಯಾವುದೇ ಥರ ಫೇಕ್ ಇರಲ್ಲ. ಹಾಗೆ ನೀವು ಟ್ರಸ್ಟ್ ಮಾಡಿ ಪೇ ಮಾಡ್ಬೋದು ಅಮೌಂಟು. COD ಆಪ್ಷನ್ ಮಾತ್ರ ಇರಲ್ಲ. ಸೊ ಇರೋದು ಹೇಳ್ತಾ ಇದ್ದೀನಿ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟು. ಇಂಡಿಯಾ, ಆಲ್ ಓವರ್ ಇಂಡಿಯಾ. ಈಗ ನಾನು ಇವತ್ತು ತೋರಿಸ್ತಾ ಇರುವಂಥ ವೀಡಿಯೋದಲ್ಲಿ ಸ್ಯಾರಿ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ. ನೀವು ಎಲ್ಲಿ ಇದ್ರೂ ಬೇಕಾದರೂ ಆರಾಮಾಗಿ ಆರ್ಡ್ರ್ ಮಾಡ್ಕೋಬೋದು. ನೋಡಿ ನಾನು ಕೊನೆಯದಾಗಿ ತೋರಿಸ್ತೀನಿ ಆ ಸ್ಯಾರಿನೂ, ಇಲ್ಲ ಮಧ್ಯದಲ್ಲೇ ತೋರಿಸ್ತೀನಿ, ಇಲ್ಲಾಂದರೆ ಕೊನೆಯದಲ್ಲಿ ತೋರಿಸ್ತೀನಿ. ಈಗ ಕೆಲಸಗಳು ಶುರು ಮಾಡಬೇಕು. ಬಟ್ಟೆಗಳೊಂದು ರಾಶಿಗೆ ತೊಳೆದು ಹಾಕಿರೋ ಬಟ್ಟೆಗಳು 2 ದಿನ ಆಗಿದೆ, ಇಲ್ಲೇ ಇದೆ. ನಾವು ಬೆಂಗಳೂರಿಗೆ ಹೋಗಿದ್ವಲ್ಲ, ಅವತ್ತಿನ ದಿನ ತೆಗೆದಾಕಿ ಮಂಚಕ್ಕೆ ಹೋಗಿದ್ದು, ಇನ್ನೂ ಮಡಚಿಲ್ಲ. ಯಾಕಂದರೆ ಸ್ವಲ್ಪ ವೀಡಿಯೋಸು ಅದು ಇದು ವರ್ಕ್ ಇತ್ತು, ಮತ್ತು ಮನೆಯಲ್ಲಿ ಸ್ವಲ್ಪ ಕೆಲಸಗಳಿದ್ವು. ಬಟ್ಟೆ ಮಡಚೋದು ಸ್ವಲ್ಪ ಲೇಟ್ ಆಯಿತು. ಈಗ ಬಟ್ಟೆ ಎಲ್ಲ ಮಡಚಿಬಿಟ್ಟು ಫಸ್ಟು ನಮ್ಮ ಮನೆಯವರು ಸ್ವಲ್ಪ ಕಾಫಿ ಕೇಳಿದ್ದಾರೆ, ಅದಕ್ಕೋಸ್ಕರ ಬ್ರೂ ಮಾಡ್ತಾ ಇದ್ದೀನಿ. ಅದನ್ನಿಬ್ಬರು ಕುಡಿದು ಅವರು ವಾಕಿಂಗ್ ಹೋಗ್ತಾರೆ. ಸೊ ನಾನು ಇನ್ನು ಬಟ್ಟೆ ಮಡಚಿ, ಪಾತ್ರೆಗಳು ಭಾಳ ಇದ್ದಾವೆ, ಅವನ್ನೆಲ್ಲ ತೊಳ್ಕೊಂಡು ಸೊ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಾವು ಅಮ್ಮರ ಮನೆ ಹತ್ರ ಹೋಗ್ತೀವಿ ಊಟಕ್ಕೆ, ನಾನು ನಮ್ಮ ಮನೆಯವರು ಮಕ್ಕಳೆಲ್ಲರೂ. ಆ ವಿಡಿಯೋನೂ ಶೇರ್ ಮಾಡ್ಕೊತೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ವೀಡಿಯೋಸ್ನ, ನನ್ನ ವಾಯ್ಸ್ನ, ನನ್ನ ಎಕ್ಸ್ಪ್ಲೈನ್ನ ತುಂಬ ಜನ ಇಷ್ಟಪಡ್ತೀರಾ. ಸೊ ನಿಜವಾಗ್ಲೂ ನಾನು ಮಾಡ್ಕೊಂಡಿರುವಂಥ ಪುಣ್ಯ, ಇಷ್ಟು ಜನ ಇಷ್ಟಪಡ್ತೀರಲ್ಲ, ನಿಜವಾಗ್ಲೂ ಚಿರಋಣಿ. ಲೈಫ್ ಲಾಂಗ್ ನಿಮಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕು, ನನ್ನ ಇಷ್ಟಾದರೂ ಇಷ್ಟಪಡ್ತಾರಲ್ಲ, ನಿಜ ನಾನು ಯೂಟ್ಯೂಬಲ್ಲಿ ಕಷ್ಟಪಡೋದಕ್ಕೂ ನನಗೆ ಒಂಥರ ಸಾರ್ಥಕತೆ ಅಂತಾರಲ್ಲ, ಆ ಥರ ಮನಸ್ಸು ಒಂಥರ ನೆಮ್ಮದಿ ಅನ್ನಿಸ್ತಾ ಇದೆ ಈ ನಡುವೆ. ಸಾಕು, ಇದೇ ಪ್ರೀತಿ ಕೊನೆವರೆಗೂ ಕೊಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಇಷ್ಟು ಮಾಡಿ ಸಾಕು. ನಾನು ಎಷ್ಟೇ ಆದರೂ ಕಷ್ಟಪಡ್ತೀನಿ ನಿಮಗೋಸ್ಕರ. ಒಳ್ಳೊಳ್ಳೆ ಲಾಗ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ. ಸೊ ಇನ್ನೂ ಟ್ರೈ ಮಾಡ್ತಾನೆ ಇರ್ತೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಆಗಲೇ ಮಾನ್ವಿಕು ಎಲ್ಲರೂ ಓಡಾಡ್ತವ್ರೆ. ಊಟ ಮಾಡಿಬಿಟ್ಟು ನಾವು ಸ್ವಲ್ಪ ಲೇಟಾಗಿ ಹೋಗೋಣ, ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕೊನೆಯದಾಗಿ ಊಟಕ್ಕೆ ಹೋಗೋಣ ಅಂತ. ಈಗ ಊಟ ಮಾಡಿ ಬಂದರೆ ಮತ್ತೆ ಮಲಗಿಬಿಡ್ಬೇಕು ಅನಿಸುತ್ತೆ. ಆ ರೀತಿ ಸ್ವಲ್ಪ ಬಾಡಿ ಪೇನ್ಸ್ ಎಲ್ಲ ಇದೆ ನಮಗೂ. ಈಗ ಬೆಂಗಳೂರೆಲ್ಲ ಒಂದೇ ದಿನದಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡಿದ್ದೀವಲ್ಲ, ಅದಕ್ಕೂ ಹಿಂದೆ ಒಂದು 2 ದಿನದ ಹಿಂದೆ ಕಾಟೇರಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ, ಬೆಂಗಳೂರೇ ಅದನ್ನು. ಸೊ ಹಂಗಾಗಿ ಸ್ವಲ್ಪ ನಮಗೂ ಪೇನ್ಸ್ ಅನ್ನೋದಿರುತ್ತೆ, ಬಾಡಿ ಪೇನ್ಸು. ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಗ್ಯಾಪ್ ಕೊಡಬಾರ್ದು. ಯಾವತ್ತೋ ಒಂದಿನ ಗ್ಯಾಪ್ ಕೊಡ್ತಾ ಇದ್ದೀನಿ. ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಿಮಗಾಗಿ, ನೀವು ಕೊಡುವಂಥ ಪ್ರೀತಿಗಾಗಿ ನನಗೆ ಎಷ್ಟೇ ಒಂದು ಕಷ್ಟ ಅನ್ಸಿದ್ರು ವ್ಲಾಗ್ನ ಶೇರ್ ಮಾಡ್ಕೊತಾ ಇರ್ತೀನಿ. ಓಕೆ, ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋನ. ನಮ್ಮ ಮನೆಯವರು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ರು, ಬೆಳಿಗ್ಗೆ ಮತ್ತು ಸಂಜೆ ಟೀ ಆದರೂ ಕಾಫಿ ಆದರೂ ಕುಡಿಯೋದು. ಈ ಮಧ್ಯೆ ನನಗೂ ಚೆನ್ನಾಗಿ ಅಡಿಕ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಅವ್ರಿಗೆ ಕೊಡಬೇಕಾದ್ರೆ ಇನ್ನು ಸ್ವಲ್ಪ ಮಿಕ್ಕಿರುತ್ತಲ್ಲ, ಅದನ್ನ ಹೆಂಗೆ ವೇಸ್ಟ್ ಮಾಡೋದಂತ ನಾನು ಕುಡ್ಕೊಂಡ್ಬಿಡೋದು. ಅದೇ ರೀತಿ ಈಗ ನನಗೂ ಅಭ್ಯಾಸ ಆಗಿಬಿಟ್ಟಿದೆ.
ಸೊ ನಮ್ಮ ಮನೆಯವ್ರು ಕುಡಿದಾಗ ನಾನು ಕುಡಿತಾ ಇರ್ತೀನಿ. ಬೆಳಿಗ್ಗೆನೂ ಸಂಜೆ 2 ಟೈಮ್ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಫ್ಯಾಟ್ ಜಾಸ್ತಿ ಆದಂಥ ಫೀಲು ನನಗೆ ಅಷ್ಟೇ. ಸೊ ನಾವು ಟೀ ಕಾಫಿ ಕುಡಿದು ಮತ್ತು ಸ್ವೀಟು ರೈಸು ಇದೆಲ್ಲ ಜಾಸ್ತಿ ತೊಗೊಂಡಾಗ ಸ್ವಲ್ಪ ಫ್ಯಾಟ್ ಇದೀನೇನೋ ಸ್ವಲ್ಪ ದಪ್ಪ ಆದ್ನೇನೋ ಅನ್ನೋ ರೀತಿ ಅನಿಸುತ್ತೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದಾಗ ಸಣ್ಣ ಆದ್ನೇನೋ ಅಂತ ಅನಿಸುತ್ತೆ. ಆದರೆ ಒಂದೇ ರೀತಿ ಇರ್ತೀನಿ ನಾನು, ದಪ್ಪನೂ ಆಗಲ್ಲ ಸಣ್ಣನೂ ಆಗಲ್ಲ, ನನಗೆ ಆ ರೀತಿ ಅನಿಸುತ್ತೆ ಅಷ್ಟೇ. ಹಾಗೆ ನಮ್ಮ ಮನೆಯವರು ಏನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು, ಅದನ್ನು ನಿಮ್ಮ ಜೊತೆ ಲೈವಾಗೆ ತೋರಿಸ್ತೀನಿ ನಿಮಗೆ ಯಾವ ವಿಷಯ ಏನು ನಾವು ಮಾತಾಡ್ತಾ ಇದ್ದಿದ್ದು ಅಂತ. ನಿಮಗೂ ಅರ್ಥ ಆಗುತ್ತೆ ನಾವು ಏನು ಮಾತಾಡ್ತಿದ್ದೀವಿ ಕೂತ್ಕೊಂಡು ಅಂತ. ನೋಡಿ ನಮ್ಮ ಮನೆಯವ್ರು ಈಗ ನಾನು ಏನಕ್ಕೆ ನಗ್ತಾ ಇದ್ದೆ ಅಂದರೆ, ಈಗ ಕಾಫಿ ತಂದು ಕೊಟ್ಟನಾ, ಸೊ ಇವ್ರು ಏನು ಹೇಳ್ತಾವ್ರಂದರೆ ಈ ರೀತಿ ತೋರಿಸ್ತೀನಿ ಒಂದು ನಿಮಿಷ. ಹಿಂಗೆ ಕುಡ್ದಾಗ ಹಿಂಗೆ ಅನ್ಬಾರ್ದಂತೆ ಸ್ಟಾರ್ಟಿಂಗಲ್ಲಿ ಕಾಫಿ ಕುಡ್ದಾಗ. ಸರಿ ಈಗ ಅಂದೇಳ. ಈಗ ಹಿಂಗೆ ಹಿಂಗೆ ಕುಡಿತೀವಲ್ಲ, ಹಿಂಗೆ ಈ ತುಟಿ ಎರಡು ಕ್ಲೋಸ್ ಮಾಡಬಾರ್ದು ಅಲ್ಲೇನಪ್ಪ? ಇನ್ನೇನು ಹಿಂಗೆ ಅಂದ್ರೆ ಕ್ಯಾಶುಯಲ್ ಆಗಿ ಕ್ಯಾಶುಯಲ್ ಆಗಿ ಅವ್ರು ಹೇಳ್ತಾ ಇರೋದು ಹೆಂಗೆ ಅಂದ್ರೆ, ಕ್ಯಾಶುಯಲ್ ಆಗಿ ಕೊಟ್ಟಾಗ ಯಾರೇ ಆಗಲಿ ಹಿಂಗ ಅನ್ಕೊಂತಾರಲ್ಲ ಆ ರೀತಿ ನಾನು ಕುಡಿತಾ ಇದ್ರೆ ಹಂಗಂತ ಇತ್ತು ಹೇಳ್ರಿ. ಅದಕ್ಕೆ ಅವ್ರು ಹೇಳ್ತಾವ್ರೆ ಹಂಗಂದಂಗೆ ಕುಡಿ ಅಂತಂದು ಆಗ್ತಾ ಇದ್ವಿ. ಹಾಗೆ ಏನಾದರೂ ಒಂದು ಹೊಸದು ನಮ್ಮ ಮನೆಯವರು ಆ ರೀತಿ ಹೇಳ್ತಾ ಇರ್ತಾರೆ. ನಾನು ಏನಾದರೂ ಊಟ ಮಾಡಬೇಕಾದ್ರೆ, ನೀರು ಕುಡಿಬೇಕಾದ್ರೆ, ತಿನ್ನಬೇಕಾದ್ರೆ ಏನಾದರೂ ಒಂದು ಕಂಡು ಹಿಡಿದು ಆ ರೀತಿ ಹೇಳ್ತಾನೆ ಇರ್ತಾರೆ. ಸೊ ಸ್ಟಾರ್ಟಿಂಗಲ್ಲೇ ಹಂಗೆ ಅನ್ಬಾರ್ದು, ಅದು ಅಂದೇ ಕುಡಿಬೇಕು ಅಂತ. ಅದು ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೇ ಬೇಗ ನಾವು ಕುಡಿದಾಗ ಅದೇ ರೀತಿ ಅಂದ್ಬಿಡ್ತೀವಿ, ಎಲ್ಲರೂ ಅಷ್ಟೇ ಬಾಯಿ ಚಪ್ಪರಿಸ್ತೀವಿ. ಅದನ್ನೇ ಹೇಳ್ತಾ ಇದ್ದಿದ್ದು. ಹಾಗೆ ಇನ್ನೇನು ಸಂಜೆ ಆಯಿತು ಟೈಮು, ಈಗ ನಾನು ಕಸ ಹೊಡಿಯೋಣ ಅಂತ ಹೇಳ್ಬಿಟ್ಟು ಕಸ ಹೊಡಿತಾ ಇದ್ದೀನಿ ಹೊರಗಡೆದೆಲ್ಲನೂ. ಇದು ಪಾರಿವಾಳ ಬೇರೆ ಸಾಕ್ಬಿಟ್ಟವ್ರೆ, ಫುಲ್ಲು ಗಲೀಜು ಮಾಡ್ತಾರೆ ಮನೆ ಮುಂದೆ ಎಲ್ಲನೂ. ಬೆಳಿಗ್ಗೆ ಸಂಜೆ ಕೂಡ ಕಸ ಹೊಡೆದ್ರೂ ಕ್ಲೀನಾಗಿರಲ್ಲ. ಎಷ್ಟೋ ದಿನ ಆಗಿದೆ ಕಸ ಹೊಡೆದು ಅನ್ನೋ ರೀತಿಯೇ ಇರುತ್ತೆ ಮನೆ ಹತ್ರ. ಆದರೆ ಈಗ ಸಂಜೆ ಆಗಲೇ ಒಂದು 5:45 6 ಗಂಟೆ ಆಗ್ತಾಯಿತ್ತು ಟೈಮು. ಆಗಲೇ ಎಲ್ಲರೂ ಮನೆ ಮುಂದೆ ಕಸ ಎಲ್ಲ ಹೊಡೆದಿದ್ದಾರೆ. ಈಗ ನನ್ನ ಕೆಲಸ, ನಾನು ಬೇಗ ಕಸ ಹೊಡೆದು ಇನ್ನೂ ತುಂಬ ಕೆಲಸ ಇದೆ ಅದೆಲ್ಲ ಮಾಡ್ಕೊಂಡು, ಹಾಗೆ ನಾವು ಅಮ್ಮವ್ರ ಮನೆ ಹತ್ರ ಹೋಗ್ಬೇಕು ಊಟಕ್ಕೆ. ಅದನ್ನು ಶೇರ್ ಮಾಡ್ಕೊತೀನಿ ತಪ್ಪದೆ. ತುಂಬ ಚೆನ್ನಾಗಿದೆ ವಿಡಿಯೋ, ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ಇರಿ. ಸರಿ ನಡೆ, ವಿಡಿಯೋ ತೆಗಿತಿದ್ದೀನಿ. ಹಾಂ ಬಂದಿದ್ದಾವೆ, ಮೈ ಬೆಚ್ಚಗಾಗೈತಲ್ಲೇ, ಬೆಚ್ಚಗಾಗೈತಮ್ಮ ಮೈ. ಲಾಸ್ಟಿಗೆ ನಾನು ಮೇಲೆ ಈ ಥರ ಹೇರ್ ಎತ್ಬಿಟ್ಟು ಆ ಥರ ಜುಟ್ಟು ಥರ ಒಂದು ತುರುಪ್ ಥರ ಕಟ್ಬಿಟ್ಟು ಕ್ಲಿಪ್ ಹಾಕಿರ್ತೀನಲ್ಲ, ಆ ರೀತಿ ಹಾಕ್ಕೋಬಾರ್ದು ನಾನು. ಸೊ ಯಾವಾಗಲೂ ಹೇಳ್ತಿರ್ತಾರೆ ಜುಟ್ಟು ಕಟ್ಟಿದೆಯಾ ಜುಟ್ಲಾಯಮ್ಮ ಅಂತಿರ್ತಾಳೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ವೀಡಿಯೋದಲ್ಲಿ, ನಮ್ಮ ಅತ್ತೆ ಈ ರೀತಿ ಜುಟ್ಟು ಕಟ್ತಾಳೆ ಅಂತಂದು ಹೇಳ್ತಾ ಇದ್ಲು. ನಾನೇನಾದರೂ ಕೆಲಸ ಮಾಡಬೇಕಂದ್ರೆ ಆ ರೀತಿ ಹೇರ್ ಎಲ್ಲ ಮೇಲೆ ಎತ್ತಿ ಕಟ್ಟೋದು ನನಗೆ ಅಭ್ಯಾಸ. ಅದು ಸ್ವಲ್ಪ ಶಾರ್ಟ್ ಹೇರ್ ಆಗಿರೋದ್ರಿಂದ ಸ್ವಲ್ಪ ಹೇರ್ ಬಿಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಜಡೆ ಹಾಕೋಕ್ಕೂ ಆಗಲ್ಲ. ಮೇಯ್ನ್ ಜಡೆ ಹಾಕೋದೇ ಇಲ್ಲಿ ಪ್ರಾಬ್ಲಮ್ಮು. ಜಡೆ ಹಾಕಿದ್ರೆ ಒಂದಿಷ್ಟೇಷ್ಟು ಉದ್ದ ಬೀಳುತ್ತೆ, ಅದು ಚೆನ್ನಾಗಿ ಕಾಣಲ್ಲ ನನಗೆ ಜಡೆ. ಹಾಗಾಗಿ ಈ ರೀತಿ ಒಂದು ತುರುಪ್ ಥರ ಕಟ್ಕೊತೀನಿ, ಇಲ್ಲ ಕ್ಲಿಪ್ ಆ ರೀತಿ ಹಿಡಿದು ಹಾಕ್ಕೊಬಿಡ್ತೀನಿ. ಅದು ಲಾಸ್ಟಿಗೆ ಇಷ್ಟ ಇಲ್ಲ, ಅವಳಿಗೆ ಹೇರ್ ಬಿಡಬೇಕು ನಾನು. ಅದನ್ನು ಮಾತಾಡ್ತಾ ಇದ್ವಿ ಇಬ್ರು. ಹಾಗೆ ಇನ್ನೇನು ಬಟ್ಟೆ ನಾನು ತೊಳೆದಿದ್ದು ಅಂತ ಹೇಳಿದ್ನಲ್ಲ, ಈ ಮಂಚದ ಮೇಲೆ ದಿವಾನ ಮೇಲೆ ಹಾಕೋಗಿದ್ದೆ. 2 ದಿನ ಆಗಿದೆ ನೋಡ್ರಿ. ಅವ್ರ ಬಟ್ಟೆನೂ ಅವ್ರು ಮಡ್ಚಿಟ್ಕೊಂಡಿಲ್ಲ, ಅರವಿಂದು ನಿತಿನೋ ಸುಮ್ಮನೆ ಓಡಾಡ್ತಾವ್ರೆ ಆ ಕಡೆ ಈ ಕಡೆ ಆಗಲಿ, ಟೈಮ್ ವೇಸ್ಟ್ ಮಾಡ್ತಾವ್ರೆ. ನನಗೊಂದು ಸ್ವಲ್ಪ ಈ ರೀತಿ ಹೆಲ್ಪ್ ಮಾಡಿದ್ರು ಎಷ್ಟೋ ಹೆಲ್ಪ್ ಆಗುತ್ತೆ. ಅವ್ರ ಬಟ್ಟೆಗಳು ಅವ್ರು ಮಡ್ಚ್ಕೊಂಡಿಲ್ಲ, ಏನಿಲ್ಲ, ಎಲ್ಲ ಹಿಂಗೆ ಒಂಥರ ಮುದುರ್ದಂಗೆ ಆಗ್ಬಿಟ್ಟೈತೆ ಬಟ್ಟೆ ಎಲ್ಲ. ಮತ್ತು ಇದು ಐರನ್ ಇಲ್ಲದೆ ಹಾಕ್ಕೊಳಕ್ಕಾಗಲ್ಲ. ಸದ್ಯಕ್ಕೆ ಆ ರೀತಿ ಸುಮ್ಮನೆ ಮಡ್ಚಿಡ್ತಾಯಿದ್ದೀನಿ. ಮತ್ತೆ ಹಾಕ್ಕೋಬೇಕಾದ್ರೆ ಯಾವ ಬಟ್ಟೆ ತಗೊತಾರೋ ಅದು ಐರನ್ ಮಾಡಿ ಕೊಡಬೇಕು. ಸೊ ಇದೊಂದು ಪ್ರಾಬ್ಲಮ್ ಆಗುತ್ತೆ. ನಾವು ತೊಳೆದಾಗಲೇ ಮಡ್ಚಿಟ್ರೆ ಅಷ್ಟೊಂದು ಸುಕ್ಕು ಬರಲ್ಲ, ಆರಾಮಾಗಿ ವೇರ್ ಮಾಡ್ಕೋಬೋದು ಡೈಲಿ ಯೂಸ್ ಬಟ್ಟೆ ಎಲ್ಲನೂ. ಈ ರೀತಿ ನಾವು ಒಂದು ಗುಡ್ಡೆಗೆ ಹಾಕೋದ್ರಿಂದ ಸುಕ್ಕುಲ್ ಥರ ಬಂದಿರುತ್ತೆ ಎಲ್ಲನೂ. ಅದು ನಾವು ಐರನ್ ಮಾಡ್ಕೊಂಡೇ ಹಾಕ್ಕೋಬೇಕಾಗುತ್ತೆ. ಇದು ಡಬಲ್ ಕೆಲಸ ಅಂತಂದೇ ಹೇಳ್ಬೋದು. ನನಗೆ ಟೈಮ್ ಇರಲಿಲ್ಲ, ಅವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತಲ್ಲ. ಅವತ್ತು ಬೆಳಿಗ್ಗೆನೇ ಎಲ್ಲ ನೀಟಾಗಿ ಸಂಜೆ ನೈಟ್ ಎಲ್ಲ ಎತ್ತಿಟ್ಬಿಟ್ಟು ಇಲ್ಲಿ ಹಾಕಿ ಮಾರ್ನಿಂಗ್ ನಾವು ಒಂದು 5:30 6 ಗಂಟೆಗೆ ಬಿಟ್ವಿ ಮನೇನ. ಅದಕ್ಕೋಸ್ಕರ ನಂಗೆ ಟೈಮ್ ಇಲ್ಲದೆ ಹೋಯಿತು. ಇನ್ನು ಬಂದಾಗಿಂದ ಅವ್ರ ವೀಡಿಯೋ ರೆಡಿ ಮಾಡೋದಾಗಿರ್ಬೋದು, ಯೂಟ್ಯೂಬ್ ವೀಡಿಯೋ ರೆಡಿ ಮಾಡೋದು, ನಿಮಗೆಲ್ಲ ಇದು ಎಡಿಟ್ ಮಾಡಿ ಎಲ್ಲ ತೋರಿಸೋದೇ ಆಗಿರುತ್ತೆ ವೀಡಿಯೋದಲ್ಲಿ. ಸೊ ಹಂಗಾಗಿ ನನಗೆ ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ.
ಈಗ ಬಟ್ಟೆ ಅವ್ರವ್ರ ಬಟ್ಟೆಗಳೆಲ್ಲ ಒಂದೊಂದು ಕಡೆ ಡಿವೈಡ್ ಮಾಡಿ ನೀಟಾಗಿ ಆ ರೀತಿ ಮಡಚಿ ಇಡ್ತಾ ಇದ್ದೀನಿ. ಈಗ ಕಬೋರ್ಡ್ಗೆ ಮತ್ತು ಅವರು ಹಾಕ್ಕೊಳ್ಳೋಂಥ ಇರುತ್ತಲ್ಲ ಅದಕ್ಕೆಲ್ಲ ಜೋಡಿಸ್ಕೋಬೇಕು. ಅವ್ರವ್ರ ಬಟ್ಟೆ ಅವ್ರು ನಾನೇ ಜೋಡಿಸ್ಬೇಕು, ಯಾರು ಜೋಡಿಸೋದು ಇಲ್ಲ. ಇವರು ಸ್ವಲ್ಪನೂ ಹೆಲ್ಪ್ ಮಾಡಲ್ಲ ಮನೆಯಲ್ಲಿ. ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರು ಇದ್ದಿದ್ರು ನನಗೆ ಇನ್ನೊಂದು ಸ್ವಲ್ಪ ಈಸಿ ಆಗೋದು ಕೆಲಸಗಳು. ಪ್ರತಿಯೊಂದು ಕೆಲಸ ನಾನೇ ಮಾಡೋದ್ರಿಂದ ಸ್ವಲ್ಪ ಹೆವಿ ಅನ್ನಿಸ್ತೈತೆ ನನಗೂ. ಫೈನಲಿ ಬಟ್ಟೆ ಎಲ್ಲ ನೀಟಾಗಿ ಎಲ್ಲ ಮಡಚಿದ್ದಾಯಿತು. ಇನ್ನೊಂದು ಸ್ವಲ್ಪ ಇತ್ತು, ಅದು ಮಡಚಿಟ್ಟು ಆಮೇಲೆ ನಾನು ಬಂದಿದ್ದು ನಾವು ಅಮ್ಮರ ಮನೆ ಹತ್ರ. ಸೊ ನೋಡಿ ಹೋಗ್ತಾ ಇದ್ದೀನಿ, ಕತ್ಲಾಗಿದೆ. ಆಗಲೇ ಒಂದು 7:30 ಆಗಿತ್ತು ನಾವು ಅಮ್ಮರ ಮನೆ ಹತ್ರ ಹೋಗ್ಬೇಕಾದ್ರೆ. ಸ್ವಲ್ಪ ಇಲ್ಲಿ ನಮ್ಮಮ್ಮ ಅವ್ರದ್ದು ಹಳೆ ಮನೆಯೇ ಅವ್ರದ್ದು, ಅದು ಹೊರಗಡೆದು ಲೈಟು ನೀಟಾಗಿ ಬೀಳಲ್ಲ. ಸೊ ಹಂಗಾಗಿ ಅದು ಸ್ವಲ್ಪ ಕತ್ಲೆ ಇದೆ ಹೊರಗಡೆ. ಹಾಗೆ ನಮ್ಮಮ್ಮ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದರು, ನಮ್ಮ ದೊಡ್ಡಮ್ಮ ಅವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದರು. ಅದನ್ನು ಹೇಳ್ತಾಯಿದ್ರು ಹಾಸ್ಪಿಟಲ್ಲಿ ಎಷ್ಟಾಯ್ತು ಅಮೌಂಟು. 33,000 ಆಯಿತು ಒಂದೇ ದಿನವೇ ಅಂತ ನಮ್ಮಮ್ಮ ನಮ್ಮ ಅಪ್ಪನಿಗೆ ಹೇಳ್ತಾ ಇದ್ದಾರೆ. ಅದು ಮಾತಾಡ್ತಾಯಿದ್ರು ಇಬ್ಬರು. ಹಾಗೆ ನಾನು ನೋಡ್ತಾ ಒಳಗಡೆ ಬಂದೆ, ಮತ್ತು ಇವರಿಬ್ಬರು ಮಾತಾಡೋದು ನೋಡಿ ಡೀಪಾಗಿ ಡಿಸ್ಕಷನ್ ಮಾಡ್ತಾವ್ರೆ. ಹಾಗೆ ಇಲ್ಲಿ ಕೇಕು ಮತ್ತು ಮಿಕ್ಸರು ಅದೆಲ್ಲ ಇತ್ತು. ಬರ್ತ್ಡೇದು ಇದೆಲ್ಲನೂ ಅವರು ರೋಜಾ ಇದ್ದಾರಲ್ಲ ಅವ್ರು ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಇವತ್ತು ನೈಟೇ. ಯಾಕೆಂದರೆ ಅವ್ರ ಅಕ್ಕನ ಮಗಂದು ಬರ್ತ್ಡೇ ಇದೆಯಂತೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಹೋಗಬೇಕು ಅಂತ. ಅಷ್ಟರಲ್ಲಿ ನಾವು ಊಟಕ್ಕೆ ಬಂದ್ವಲ್ಲ, ಸರಿ ಅಂತ ಊಟಕ್ಕೆ ಇಡೋಣ ಅಂತ ಬಂದ್ಲು ರೋಜನನು. ಈಗ ಎಲ್ಲ ಹಾಲಿಗೆ ನೀರು ಮತ್ತು ಮಾಡಿರುವಂಥ ಅಡುಗೆ ಎಲ್ಲ ತಗೊಂಡು ಬಂದು ಇಡ್ತಾ ಇದ್ದೀವಿ ಇಬ್ಬರೂ. ಸೊ ಇಲ್ಲಿ ಪೂಜೆ ನೋಡಿ ಆಗಲೇ ಮಾಡಿದ್ದಾರೆ, ದೇವ್ರ ಪೂಜೆ ಅಂದರೆ ಫೋಟೋಗೆ ಎಲ್ಲ ಪೂಜೆ ಮಾಡಿಬಿಟ್ಟು ಎಡೆ ಹಾಕಿ ಕಾಯಿ ಹೊಡೆದು ಈ ರೀತಿ ಎಲ್ಲ ಪೂಜೆ ಮುಗಿಸಿದ್ದಾರೆ. ನಾವು ಬರೋಷ್ಟರಲ್ಲಿ ವರ್ಷ ತುಂಬ ಚೆನ್ನಾಗಿ ಮಾಡೋರು. ಈ ವರ್ಷ ಆ ರೀತಿ ಇನ್ಮೇಲೆ ಮಾಡೋದು ಬೇಡ, ಸುಮ್ಮನೆ ಈ ರೀತಿ ಮಾಡೋಣ ಅಂತಂದೇಳ್ಬಿಟ್ಟು ಸಿಂಪಲಾಗಿ ಈ ರೀತಿ ಇದು ಮಾಡಿದ್ದಾರೆ ಇವತ್ತು. ಅಂದರೆ ಈ ವರ್ಷದಿಂದ ಈ ರೀತಿ ಶುರು ಮಾಡಿದ್ದಾರೆ ಹಬ್ಬ ಮಾಡೋದು. ಹಾಗೆ ಮಾಡಿರೋಂಥ ಅಡುಗೆ ಎಲ್ಲ ಇಲ್ಲಿ ನೀಟಾಗಿ ಒಂದು ಕಡೆ ಜೋಡಿಸ್ಕೊಂಡು ಮತ್ತೆ ಎದ್ದೊಳಕ್ಕಾಗಲ್ಲ, ಓಡಾಡೋಕ್ಕೂ ಆಗಲ್ಲ. ಊಟ ಮಾಡಬೇಕಾದ್ರೆ ಒಂದು ಹತ್ರ ಜೋಡಿಸ್ಕೊಂಡು ಊಟ ಮಾಡೋಕ್ಕೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ. ನಾನು ಹುಟ್ಟಿ ಬೆಳೆದಿರುವಂಥ ಮನೆ ಇದು. ಸೊ ನಾನು ಲಾಸ್ಯ ಹೆಂಗಿದ್ದಾಳೋ ಸೇಮ್ ಹಂಗೆ ಚಿಕ್ಕಂದಿನಿಂದ ಇದ್ದಿದ್ದು, ಫೇಸು ಹಂಗೆ, ಹೇರು ಹಂಗೆ, ಎಲ್ಲ ಹಂಗೆ ಇದ್ದಿದ್ದು. ಏನಂದರೆ ಸ್ವಲ್ಪ ಕಲರ್ ಡಲ್ ಇದ್ದಾಳೆ ಲಾಸ್ಯ ಅಷ್ಟೇ, ನಾನು ಚೂರು ಕಲರ್ ಇದ್ದೀನಿ ಅಷ್ಟೇ, ಡಿಫ್ರೆನ್ಸ್ ಇನ್ನೇನು ಇಲ್ಲ ಇಬ್ರಿಗೂ. ಹಾಗೆ ಇವತ್ತು ಬಂದು ನಾವು ಅಮ್ಮರ ಮನೇಲಿ ಊಟ ಮಾಡ್ತಾ ಇರೋದು ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಯಾವಾಗಲಾದರೂ ಫಂಕ್ಷನ್ಸಲ್ಲಿ ಕೂತ್ಕೊಂಡು ಊಟ ಮಾಡೋದು. ಎಷ್ಟು ಬೇಗ ಹೆಣ್ಮಕ್ಳ ಲೈಫ್ ಚೇಂಜ್ ಆಗುತ್ತಲ್ಲ. ಸೊ ಮದುವೆ ಆಗೋವರೆಗೂ ತವ್ರ ಮನೆ, ಮದುವೆ ಆದಮೇಲೆ ಗಂಡನ ಮನೆ, ಮತ್ತು ನಾವು ಗೆಸ್ಟಾಗಿ ತವ್ರ ಮನೆಗೆ ಬರ್ತೀವಿ. ಸೊ ಅದೊಂಥರ ಫೀಲು. ಅದೇ ನಾವು ಚಿಕ್ಕಂದಿನಿಂದ ಇದ್ದಿದ್ದು ಅದೇ ನೆನಪಾಗುತ್ತೆ ನನಗೊಂದೊಂದು ಸಾರಿ. ಈ ಮನೆಯಲ್ಲಿ ಇದ್ದಿದ್ದು, ನಾವು ಮಲಗಿದ್ದು, ನಾನು ನನ್ನ ತಮ್ಮದಿರು ಎಲ್ಲರೂ ನಮ್ಮಮ್ಮ ಅವ್ರ ಜೊತೆ ಭಾಳ ಚೆನ್ನಾಗಿತ್ತು ಹೇಳ್ರಿ. ಆ ಲೈಫೇ ನಂಗೆ ತುಂಬ ಇಷ್ಟ. ಸೊ ಯಾರಿಗೆ ತಾನೇ ಬಾಲ್ಯದ ಲೈಫ್ ಇಷ್ಟ ಇಲ್ಲ, ಬಾಲ್ಯದ ನೆನಪುಗಳು ಇಷ್ಟ ಇಲ್ಲ ಅಂತಾರೆ, ಎಲ್ರಿಗೂ ಇಷ್ಟಪಡ್ತಾರೆ. ಅದರಲ್ಲಿ ನಾನು ಒಬ್ಳು. ಈಗ ಲಾಸ್ಟಿಗೆ ಜ್ವರ ಬಂದಿತ್ತು, ಅದಕ್ಕೋಸ್ಕರ ಅವರಪ್ಪ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ನಿಲ್ಲಿಸಿದ್ದಾರೆ. ಅದಕ್ಕೆ ನಾನು ಅಷ್ಟೇ ಮೋಸ ಮಾಡಿ ಇಂಜೆಕ್ಷನ್ ಮಾಡಿಸ್ತೀನಿ ನಮ್ಮ ಅಪ್ಪನಿಗೆ ಅಂತ ಹೇಳ್ತಾವಳೆ ಲಾಸ್ಯ. ಅಂಗಡಿಗೆ ಹೋಗೋಣ ಬಾ ಅಂತ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರಂತೆ ಲಾಸ್ಯಗೆ, ಅವಳಿಗೆ ಗೊತ್ತಿಲ್ವಂತೆ. ಅದನ್ನು ಹೇಳ್ತಾ ಇದ್ಲು ನಮ್ಮ ಹತ್ರ ನಿಂತ್ಕೊಂಡು. ಹಾಗೆ ಊಟ ಮಾಡಿ ಬಾ ಇಲ್ಲಿ ಬಂದು ಅಂತ ಕರಿತಾ ಇದ್ದೀನಿ ನೋಡಿ, ಅವಳು ಬರ್ತಾ ಇಲ್ಲ. ಇಲ್ಲ ನನಗೆ ಇಂಜೆಕ್ಷನ್ ಮಾಡಿಸಿದ್ದಾರೆ, ನಾನು ಊಟ ಮಾಡಲ್ಲ ಅಂತಂದು ಒಂದೇ ಆಟ ಅವಳದು. ಒಂದು ಸ್ವಲ್ಪ ಹೊತ್ತು ಆಮೇಲೆ ಸರಿ ಹೋಗ್ತಾಳೆ. ಈಗ ನಾನು ಎಲ್ಲ ಊಟ ಮಾಡಿದ್ದಾಯ್ತಲ್ಲ, ಅರಿಶಿನ ಕುಂಕುಮ ತೊಗೊಂಡು ಹೂ ತೊಗೊಂಡು ಹೋಗೋಣ ಅಂತಂದು ಬಂದೆ. ದೇವರು ಇದು ಪೂಜೆ ಮಾಡಿದ್ರಲ್ಲ ಅಲ್ಲಿಗೆ. ಸೊ ನೋಡಿ ಈ ರೀತಿ ಆಯಿತು ನಾವು ಅಮ್ಮರ ಮನೆಯಲ್ಲಿ ಊಟ ನಮ್ಮದು. ಹಾಗೆ ಪೂಜೆ ಇದನ್ನು ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಷ್ಟೇ ಆಗಲಿ ತವ್ರ ಮನೆ ಅಷ್ಟೇ, ಒಂದು ದಿನ 2 ದಿನ ಇಲ್ಲ ಒಂದು ಡೇ ಚಂದ, ಇಲ್ಲ ಒಂದು 2-3 ದಿನ ಚಂದ. ಅದಷ್ಟು ಆದಮೇಲೆ ಮತ್ತೆ ಗಂಡನ ಮನೆಯೇ ಶಾಶ್ವತ ಎಲ್ರಿಗೂ. ಹಾಗೆ ನಾನು ನಮ್ಮ ಮನೆಗೆ ಹೊರಟೆ. ಹಲೋ ಎಲ್ರಿಗೂ. ಸೊ ಇವತ್ತು ನಾನು ಇನ್ನೊಂದು ಸ್ಯಾರಿನ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ತುಂಬ ಚೆನ್ನಾಗಿದೆ. ಫಸ್ಟು ಸ್ಯಾರಿ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಸೊ MSJ ಕಲೆಕ್ಷನ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನನಗೆ ಇದು ಕಳಿಸ್ಕೊಟ್ಟಿರೋದು. ಇದು 2ನೇ ಸ್ಯಾರಿ. ನಾನು ಫಸ್ಟ್ ಒಂದು ಸ್ಯಾರಿ ನಿಮಗೆ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡಿಲ್ಲ, ಶಾರ್ಟ್ ವಿಡಿಯೋದಲ್ಲಿ, ಅಂದರೆ ಲೆಂತಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿಲ್ಲ, ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಶ್ರೀಲೀಲಾ ಅವರು ವೇರ್ ಮಾಡಿರ್ತಾರಲ್ಲ, ಸೊ ಅದೀಗ ಫುಲ್ ಟ್ರೆಂಡಿ. ಎಲ್ಲರೂ ಯಾರ ಮನೇಲಿ ನೋಡಿದ್ರು, ಯಾರ ಹತ್ರ ಆದರೂ ಆ ಥರ ಸ್ಯಾರಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ನನಗೆ ಕಳಿಸ್ಕೊಟ್ಟಿದ್ರು. ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ಅದು ನನಗೆ ಇಷ್ಟ ಆಯಿತು. ಮತ್ತು ಇನ್ನೊಂದು ಸ್ಯಾರಿ ಈ ಥರ ಕಲರ್ ಸ್ಯಾರಿ ಕಳಿಸ್ಕೊಟ್ಟಿದ್ದಾರೆ. ಇದು ಫ್ಯಾನ್ಸಿ ಸ್ಯಾರಿ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ಯಾಮ್ರಾ ಜೂಮ್ ಹತ್ರ ನೋಡ್ತಾ ಇರ್ಬೋದು. ಈ ಥರ ಚಿಕ್ಕದಾಗ ಒಂದು ಲೇಸು, ಅದಕ್ಕೆ ಕಲರ್ ಟೈಪ್ ಎಲ್ಲ ಒಂಥರ ಹುಲ್ಲನ್ನಲ್ಲಿ ಬಂದಿದೆ. ಸೊ ಇದು ಟ್ಯಾಜಲ್ಸ್ ಟೈಪು ಇಲ್ಲ, ಅಂದರೆ ಆ ಥರ ಇದೆ, ಟ್ಯಾಜಲ್ಸ್ ಅಲ್ಲ, ಆ ಥರ ಒಂದು ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇದೇ ಒಂದು ಲುಕ್ಕು ಈ ಸ್ಯಾರಿಗೆ. ಇದು ಫುಲ್ಲು ನಿಮಗೆ ವಿಡಿಯೋದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಆಗಲಿ ನೋಡೋದಕ್ಕೆ ಮಾತ್ರ ಮೆಂತ್ಯ ಎಲ್ಲೋ, ಡೀಸೆಂಟ್ ಕಲರ್ ಎಲ್ಲೋ. ಇದು ಆರಾಮಾಗಿ ವೇರ್ ಮಾಡ್ಬೋದು. ಸೊ ಪಾರ್ಟಿಗಾಗಿರ್ಬೋದು, ಇಲ್ಲ ಹೊರಗಡೆ ಎಲ್ಲಾದರೂ ನಾವು ಒಂದು ಫಂಕ್ಷನ್ಗೆ ಆಗಿರ್ಬೋದು, ವೇರ್ ಮಾಡ್ಕೊಂಡು ಹೋದರೆ ಫುಲ್ ಅಟ್ರಾಕ್ಟಿವ್ ಆಗಿ ಸ್ಯಾರಿ ಮತ್ತು ನಾವೇ ಹೈಲೈಟ್ ಆಗ್ತಾ ಇರ್ತೀವಿ.
ಆ ರೀತಿ ಕಾಣಿಸ್ತಾ ಇರ್ತೀವಿ. ಯಾಕಂದರೆ ನಾನು ಪಿಕ್ಸ್ನ ಸೈಡಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಇದನ್ನು ಹಾಕೊಂಡಾಗ ನಾನು ಯಾವ ರೀತಿ ಇದ್ದೆ, ಸ್ಯಾರಿ ಯಾವ ರೀತಿ ಕಾಣುತ್ತೆ, ಓವರಲ್ ಸ್ಯಾರಿ ಯಾವ ರೀತಿ ಕಾಣುತ್ತೆ ಆಲ್ ಓವರ್ ಸ್ಯಾರಿ ಅಂತಂದು ಅದರಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ನಿಮಗೂ ಒಂದು ಐಡಿಯಾ ಬರುತ್ತೆ. ಅದನ್ನು ಏನಿದ್ರು ಸ್ಯಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ನಾವು ಈ ರೀತಿ ಹಿಡ್ಕೊಂಡು ತೋರಿಸೋದಕ್ಕಿಂತಲೂ ಅದನ್ನು ವೇರ್ ಮಾಡ್ಕೊಂಡು ನಾವು ತೋರಿಸಿದ್ರೆ ನಿಮಗೂ ಒಂದು ಕ್ಲಾರಿಟಿ ಇರುತ್ತೆ ಮತ್ತು ಕ್ಲಾರಿಫೈ ಸಿಗುತ್ತೆ ನಿಮಗೂ. ಅದಕ್ಕೋಸ್ಕರ ನಾನು ಪಿಕ್ಸ್ ಆ್ಯಡ್ ಮಾಡ್ತೀನಿ. ಸ್ಯಾರಿ ಫುಲ್ಲು ಈ ಥರ ಚಿಕ್ಕ ಚಿಕ್ಕ ಡಾಟ್ ಇದೆ ನೋಡಿ. ಸ್ಯಾರಿಯಲ್ಲಿ ಆಲ್ ಓವರ್ ಸ್ಯಾರಿ ಇದೇ ರೀತಿ ಚಿಕ್ಕ ಚಿಕ್ಕ ಡಾಟ್ ಬರುತ್ತೆ. ಅದು ಹೋಗಲ್ಲ, ಹಿಂಗೆ ಅಂದ್ರೂ ಹೋಗಲ್ಲ ಬೇಗ. ಸೊ ವಾಶ್ ಮಾಡ್ಬೋದು ಆರಾಮಾಗೆ. ನೋಡಿ, ಸುಮ್ಮನೆ ಹಿಂಗೆ ಮೇಲೆ ಇಟ್ಟಿದ್ದಾರೇನೋ ಅಂದ್ಕೊಳ್ಳೋ ಹಾಗಿಲ್ಲ. ಆರಾಮಾಗೆ ಎಷ್ಟು ದಿನ ಬೇಕಾದರೂ ವೇರ್ ಮಾಡ್ಕೋಬೋದು. ಫುಲ್ಲು ಪ್ಲೈನ್ ಸ್ಯಾರಿ. ಸೊ ಆ ರೀತಿ ಚಿಕ್ಕ ಚಿಕ್ಕ ಡಾಟು ಸ್ಯಾರಿ ಫುಲ್ ಇದೆ. ಈ ರೀತಿ ಇದೆ ಸ್ಯಾರಿ ಎಲ್ಲನೂ. ಇದು ಲೇಸು. ಇದರಲ್ಲಿ ನಾವು ಫ್ರಿಲ್ ಇಟ್ಕೊಂಡಾದ್ರೂ ಹಾಕ್ಕೋಬೋದು, ಇಲ್ಲ ಫ್ಯಾನ್ಸಿ ನಾವು ಸ್ವಲ್ಪ ಸ್ಟೈಲಿಶಾಗೆ ವೇರ್ ಮಾಡ್ತೀವಿ ಅಂದರೆ ಸಿಂಗಲ್ ಪಲ್ಲು ಹಾಕ್ಕೋಬೋದು. ನಾನು ಆಲ್ಮೋಸ್ಟು ಈ ಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಡಿಮೆ ಇದ್ದು ಈ ಥರ ನೆಕ್ ಫುಲ್ಲು ಕವರ್ ಆಗೋ ಥರ ನಾವು ಸ್ಟಿಚ್ ಮಾಡಿಸ್ಕೊಂಡ್ರೆ ಬ್ಲೌಸು ಸಿಂಗಲ್ ಪಲ್ಲು ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ. ಏನಿದ್ರು ನಾವು ಟ್ರೆಡಿಷ್ನಲ್ ಆಗಿ ಬಾರ್ಡರ್ ಸ್ಯಾರಿ, ರೇಷ್ಮೆ ಸೀರೆ ಅವನ್ನೆಲ್ಲ ನಾವು ಫ್ರಿಲ್ ಇಟ್ಟು ಹಾಕಿದ್ರೆ ಒಂದು ಲುಕ್ ಇರುತ್ತೆ. ಈ ಥರ ಫ್ಯಾನ್ಸಿ ಸ್ಯಾರಿ ಮಾತ್ರ ಈ ರೀತಿ ಹಾಕಕ್ಕೆ ಹೋಗ್ಬಾರ್ದು. ಯಾವತ್ತೇ ಆಗಿರ್ಬೋದು ಸಿಂಗಲ್ ಪಲ್ಲುನೇ ಹಾಕ್ಬೇಕು. ಈ ರೀತಿ ಹಾಕಿದ್ರೆ ಒಂದು ಒಳ್ಳೆ ಲುಕ್, ಅಫಿಷಿಯಲ್ ಲುಕ್ ಬರುತ್ತೆ. ನಾವು ಹಾಕ್ಕೊಂಡಾಗ ನಮಗೆ ಏನೋ ಒಂಥರ ಲುಕ್ಕು, ನೋಡೋರು ಅಷ್ಟೇ ಸೊ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅನ್ನೋ ರೀತಿ ಕಾಣಿಸ್ತಾ ಇರುತ್ತೆ. ಇದು ಸ್ಯಾರಿ ಡೀಟೇಲ್ಸು. ಇದು ಕಾಸ್ಟ್ ಬಂದು ನಾನು ಬೇಕಂದರೆ ಒಂದು ವೇಳೆ ನೀವು ಕಾಮೆಂಟ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ, ಓಕೆನಾ? ಕಾಸ್ಟ್ ಬೇಕಂದ್ರೆ, ಒಂದು ವೇಳೆ ಸ್ಯಾರಿ ಬೇಕು ಅಂದರೆ, ಇಲ್ಲ ಕಾಸ್ಟ್ ಬಗ್ಗೆ ಬೇಕಂದರೆ ನಾನು ಕಾಮೆಂಟಲ್ಲಿ ನಿಮಗೆ ತಿಳಿಸ್ತೀನಿ. ಬೇಕಂದರೆ, ಇಲ್ಲ ನೀವು ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಒಂದು ವೇಳೆ ಅವರ ಡೀಟೇಲ್ಸ್ ಕೊಡ್ತೀನಿ ನಾನು, ಓಕೆನಾ? ಬೇಕಂದರೆ ಕಾಮೆಂಟ್ ಮಾಡಿ. ಸೊ ಇದು ಬ್ಲೌಸು, ಆ ಸ್ಯಾರಿಗೆ ಬಂದಿರುವಂಥ ಬ್ಲೌಸು. ಎಷ್ಟು ಚೆನ್ನಾಗಿದೆ ಅಂದರೆ ಸೀಕ್ವೆನ್ಸಿ ವರ್ಕ್ ಬರುತ್ತೆ ಸ್ಲೀವ್ಗೆ. ಸೊ ಹಿಂಗೆ ಹಾಕ್ಕೊಳ್ಳೋದು, ನಿಮ್ಗೆ ಹಾಕ್ಕೊಂಡು ತೋರಿಸ್ತೀನಿ. ನೋಡಿ, ಈ ರೀತಿ ಇರುತ್ತೆ. ಬಾಡಿ ಎಲ್ಲ ಫ್ರಂಟು ಬ್ಯಾಕು ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಡಾಟ್ ಕೊಟ್ಟಿದ್ದಾರೆ. ಪ್ಲೈನ್ ಇರುತ್ತೆ. ಸ್ಲೀವ್ ಮಾತ್ರ ಈ ಥರ ಗ್ರ್ಯಾಂಡಾಗಿ ವರ್ಕ್ ಬಂದಿರುತ್ತೆ. ಇದನ್ನು ನಾನು ಸ್ಟಿಚ್ ಮಾಡಿಸಿದ್ಮೇಲೆ ಹಾಕ್ಕೊಂಡು ಒಂದ್ಸರಿ ವೇರ್ ಮಾಡ್ಕೊಂಡು ತೋರಿಸ್ತೀನಿ. ನನಗಿನ್ನ ಫುಲ್ಲು ಹೈನೆಕ್ಕು, ಹಿಂದೆ ಫುಲ್ ಕವರು, ಮುಂದೆ ಕವರ್, ಆ ರೀತಿ ಹೊಲ್ಸೋಣ ಅಂತ ಒಂದು ಐಡಿಯಾ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿ ಫ್ಯಾನ್ಸಿ ಸ್ಯಾರಿಗೆ ಆ ರೀತಿ ಹೊಲಿಸಿದ್ರೆ. ಹಾಗೆ ಇವ್ರದ್ದು ಯಾವುದೇ ಥರ ಫೇಕ್ ಇಲ್ಲ. ಟ್ರಸ್ಟ್ ಮೀ, ನೀವು ಟ್ರಸ್ಟ್ ಮಾಡಿ ಪೇ ಮಾಡ್ಬೋದು ಅಮೌಂಟು. ಹಾಗೆ COD ಆಪ್ಷನ್ ಇಲ್ಲ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟು. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ. ಸೊ ನಿಮಗೆ ಬೇಕಂದರೆ ಒಂದು ವೇಳೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಕ್ವಾಲಿಟಿ ಅಂತೂ ನಿಜ, ನನ್ನ ಕಡೆಯಿಂದ ನೀವು ತಗೊಳ್ರಿ 100% ಹೇಳ್ತಾ ಇದ್ದೀನಿ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಸ್ಯಾರಿ ಡೀಟೇಲ್ಸು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಹಾಗೆ ನನ್ನ ಬ್ಲ್ಯಾಕ್ ಸ್ಯಾರಿ ನೀವು ಮೊನ್ನೆ ನೋಡಿದ್ದು ತುಂಬ ಜನ ಪರ್ಚೇಸ್ ಮಾಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಅದಕ್ಕೋಸ್ಕರ ರೆಫರ್ ಮಾಡಿದೆ. ಚೆನ್ನಾಗಿರೋದು ರೆಫರ್ ಮಾಡ್ತೀನಿ, ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಕಡಿಮೆ ರೇಟಲ್ಲೇ ಒಂದು ಕ್ಲಾಸಿ ಲುಕ್ ಬೇಕಂದರೆ ನಾನು ಸ್ವಲ್ಪ ಕಡಿಮೆ ಪ್ರೈಸಿಂದ ತೊಗೊಂಡು ಬರ್ತಾ ಇರ್ತೀನಿ. ನೆಕ್ಸ್ಟ್ ನಾನು ಒಂದು ಸ್ಯಾರಿನ ಶೇರ್ ಮಾಡ್ಕೊತೀನಿ, ಎಕ್ಸಲೆಂಟ್ ಆಗಿದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲೇ, ಇಲ್ಲ ಅಂದರೆ ಅದಾದಮೇಲೆ ಶೇರ್ ಮಾಡ್ಕೊತೀನಿ. ವೆಯ್ಟ್ ಮಾಡ್ತಾ ಇರಿ ಆ ಸ್ಯಾರಿಗೆ. ಓಕೆ, ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.